ನಮಸ್ಕಾರ ಪ್ರೇಕ್ಷಕರೇ, ಬಿಸಿ ಸುದ್ದಿ ವಾಹಿನಿಯ ಕೋಟೆ ನಾಡಿನ ಕವಿಕಾವ್ಯ ಪರಿಚಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಅಭಿಮಾನದ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ನಾಗರಿಕತೆ ಬೆಳೆದಂತೆಲ್ಲ ವೈಜ್ಞಾನಿಕತೆ ಮತ್ತು ಆಧುನಿಕತೆಯ ಹೆಜ್ಜೆಗಳನ್ನು ಗಟ್ಟಿಗೊಳಿಸುತ್ತಾ ಹೊಸ ಹೊಸ ಸಂಶೋಧನೆಗಳನ್ನು ಮಾಡುತ್ತಾ ಬದುಕನ್ನು ಕಟ್ಟಿಕೊಡುವಂತಹ ಒಂದು ಪ್ರಯತ್ನಗಳು ನಿರಂತರವಾಗಿ ನಡೆಯುತ್ತಾ ಬಂದಿದೆ. ಅಂತೆಯೇ ಪಾಠ ಬೋಧನೆಯಲ್ಲಿಯೂ ಸಹ ವಿಜ್ಞಾನದ ಶಿಕ್ಷಕರಾಗಿ ಒಂದಷ್ಟು ವೈಜ್ಞಾನಿಕ ಚಿಂತನೆಯನ್ನು ಮಕ್ಕಳಲ್ಲಿ ಬೆಳೆಸುವ ನಿಟ್ಟಿನಲ್ಲಿ ತಮ್ಮದೇ ಆದಂತಹ ಬಹುಮುಖ ಪ್ರತಿಭೆಯ ಪಾತ್ರವನ್ನು ನಿರ್ವಹಿಸಿದ ಆತ್ಮೀಯ ಮಿತ್ರರೊಬ್ಬರು ನನ್ನೊಟ್ಟಿಗೆ ಈ ದಿನ ಸಂದರ್ಶನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ವೃತ್ತಿಯಿಂದ ಪ್ರೌಢಶಾಲೆಯ ವಿಜ್ಞಾನ ಶಿಕ್ಷಕರಾಗಿ ಕೆಲಸ ಮಾಡುತ್ತಿರುವಂಥ MR ದಾಸೇಗೌಡ ಇವರು ಚಿತ್ರದುರ್ಗದ ಸಮೀಪದ ಮದಕರಿಪುರದಲ್ಲಿ ಇರುವಂತಹ ದ್ಯಾಮಕ್ಕ ಮತ್ತು ರಂಗಪ್ಪ ಎನ್ನುವ ದಂಪತಿಗಳ ಮಗನಾಗಿ ಬೆಳೆದವರು. ಜೊತೆಯಲ್ಲಿ ಬಾಲ್ಯದಲ್ಲಿ ಹಳ್ಳಿಯ ಪರಿಸರದಿಂದ ಬಂದ ಇವರು ನಂತರದಲ್ಲಿ ವೈಜ್ಞಾನಿಕ ಚಿಂತನೆಗಳನ್ನು ರೂಢಿಸಿಕೊಂಡು ವಿಜ್ಞಾನ ಶಿಕ್ಷಕರಾಗಿ ಕೆಲಸ ಮಾಡಿದವರು. ಈ ದಿನ ಅವರನ್ನು ಈ ಕಾರ್ಯಕ್ರಮಕ್ಕೆ ಅಭಿಮಾನದಿಂದ ಸ್ವಾಗತಿಸುತ್ತೇನೆ. ಸರ್, ತಮಗೆ ಅಭಿಮಾನದ ಸ್ವಾಗತ. ನಮಸ್ತೆ ಸರ್. ತಾವು ಬಾಲ್ಯದಲ್ಲಿ ಓದುತ್ತಾ ವಿಜ್ಞಾನದ ಶಿಕ್ಷಕರಾಗಿ ರೂಪುಗೊಂಡು ರಾಜ್ಯ ಮಟ್ಟದ ಅತ್ಯುತ್ತಮ ವಿಜ್ಞಾನ ಶಿಕ್ಷಕ ಎನ್ನುವಂತಹ ಪ್ರಶಸ್ತಿಗೆ ಭಾಜನರಾದವರು. ತಮ್ಮ ಬಾಲ್ಯದ ಬದುಕನ್ನು ಕಟ್ಟಿಕೊಂಡ ಬಗೆ ಹೇಗೆ ಅನ್ನುವುದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಸರ್. ಸರ್, ನಾನು ಮದಕರಿಪುರದಲ್ಲಿ ಪೂರ್ತಿ ಗ್ರಾಮೀಣ ಸೊಗಡು ಇರ್ತಕ್ಕಂಥ ಹಳ್ಳಿನಲ್ಲಿ ಹುಟ್ಟಿದವನು. ನಾನು 1ರಿಂದ 10ನೇ ತರಗತಿವರೆಗೂ ಕೂಡ ಅಲ್ಲೇ ಮದಕರಿಪುರ ಗ್ರಾಮದಲ್ಲೇ ಓದಿದವನು. 1ರಿಂದ 7ನೇ ತರಗತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢ ಶಿಕ್ಷಣವನ್ನು ಭಾರತೀಯ ಪ್ರೌಢಶಾಲೆಯಲ್ಲಿ ಓದಿದೆ. ಅದಾದ ನಂತರ ನಾನು PUC ಮತ್ತು ಪದವಿಯನ್ನು ಸರ್ಕಾರಿ ವಿಜ್ಞಾನ ಕಾಲೇಜಿನಲ್ಲಿ ಓದಿದೆ. ಅದಾದ ನಂತರ ನಾನು B.Ed ಪದವಿಯನ್ನು ನಾನು ಬೆಂಗಳೂರಿನಲ್ಲಿ ಮಾಡಿದೆ. ನನಗೆ ಅದಾದ ನಂತರ ನಾನು ಶ್ರೀ ಜವಳಿ ಹನುಮಪ್ಪ ಗ್ರಾಮಾಂತರ ಪ್ರೌಢಶಾಲೆಯ ಗುಯಿಲಾಲ್ ಗ್ರಾಮದಲ್ಲಿರ್ತಕ್ಕಂಥ ಪ್ರೌಢಶಾಲೆಯಲ್ಲಿ ನಾನು ವಿಜ್ಞಾನ ಶಿಕ್ಷಕನಾಗಿ ಕೆಲಸಕ್ಕೆ ಸೇರಿದೆ ಸರ್ ನಾನು. ಮತ್ತು ನನಗೆ ಈ ಸಾಹಿತ್ಯ ಬರೆಯತಕ್ಕಂಥದ್ದು ನನಗೆ ಗೊತ್ತಾಗಿದ್ದು ಯಾವಾಗ ಅಂದರೆ, ನಾನು ಪದವಿ ಓದ್ತಿರೋ ಸಂದರ್ಭದಲ್ಲಿ ಕಾಲೇಜಿನಲ್ಲಿ ವರ್ಷದ ಅಂತ್ಯದಲ್ಲಿ ಒಂದು ಕೊಟೇಶನ್ಗಳನ್ನು ಬರಿತಾ ಇದ್ರಲ್ಲ, ಅವಾಗ ಕೆಲವು ವಿದ್ಯಾರ್ಥಿಗಳೆಲ್ಲ ಬರೀತಿದ್ರು. ನಾನು 1-2 ಕೊಟೇಶನ್ ಬರೆದಿದ್ದೆ. ಅದು ನೋಡಿ ನನ್ನ ಗೆಳೆಯರು ಭಾಳ ಇಷ್ಟಪಟ್ಟರು. ಅದನ್ನು ಆ ಕೊಟೇಶನ್ನ ನೋಡಿ ನನಗೆ ಭಾಳ ಇಷ್ಟಪಟ್ಟರು. ಅಂಥ ಸಂದರ್ಭದಲ್ಲಿ ನನಗೆ ಈಗ ಇಷ್ಟಪಡ್ತಿದಾರಲ್ಲ, ಇಲ್ಲ ನನ್ನೊಳಗಡೆ ಏನೋ ಇರ್ಬೋದೇನೋ ಅಂತೇಳ್ಬಿಟ್ಟು ನಾನು ಹಂಗೆ ಅದನ್ನು ಬರೆಯೋದಕ್ಕೆ ಶುರು ಮಾಡಿದೆ. ಆರಂಭದಲ್ಲಿ 4 ಸಾಲಿನ ಪದ್ಯಗಳನ್ನು ಬರಿತಾ ಇದ್ದೆ ನಾನು. ಇದನ್ನು ನೋಡಿ ನನ್ನ ಗೆಳೆಯರು, ನನ್ನ ಬಾಲ್ಯದ ಗೆಳೆಯರು ನನ್ನ ಮುಂದೆ ವಾಚನ ಮಾಡ್ತಾಯಿದ್ರು. ವಾಚನ ಮಾಡೋದು ನೋಡಿ ನನಗೆ ಭಾಳ ಖುಷಿ ಅನ್ನಿಸ್ತು. ಅಂದರೆ ನನ್ನನ್ನು ಇವರು ಇಷ್ಟಪಡ್ತಾ ಇದ್ದಾರಲ್ಲ ಅಂದಾಗ ನನ್ನಲ್ಲಿ ಏನೋ ಒಂದಿಷ್ಟು ಉತ್ಸಾಹ ಬಂತು, ಪ್ರೇರಣೆ ಆಯಿತು ಅದು ನನಗೆ. ಹಾಗಾಗಿ ನಾನೇನು ಮಾಡಿದೆ, ಕೊಟೇಶನ್ಗಳ ನಂತರ ಇವು ಸಣ್ಣ ಸಣ್ಣ ಕವನಗಳನ್ನು ಬರೆಯೋಕ್ಕೆ ಶುರು ಮಾಡಿದೆ. ಇದನ್ನು ನಮ್ಮ ಜಿಲ್ಲೆಯ ಪತ್ರಿಕೆಗಳು ಚಂದ್ರವಳ್ಳಿ, ಮಂದಾರ ಈ ಪತ್ರಿಕೆಗಳಲ್ಲಿ ಪ್ರಕಟ ಆದಾಗಲೂ ಕೂಡ ಓಹೋ, ನನ್ನ ಭಾವನೆಗಳನ್ನು ನನ್ನಲ್ಲಿರೋದನ್ನು ಇವರು ಕೂಡ ಅಕ್ಸೆಪ್ಟ್ ಮಾಡಿದಾರಲ್ಲ ಅಂತ ನನಗೆ ಸ್ವಲ್ಪ ಧೈರ್ಯ ಬಂದಾದ ನಂತರ ಹಾಗೆ ನಾನು ಕವನಗಳನ್ನು ಬರೆಯೋದಕ್ಕೆ ಶುರು ಮಾಡಿದೆ. ಅದನ್ನು ಆಕಸ್ಮಿಕವಾಗಿ ಭರಮಸಾಗರದ ಸಾಹಿತಿಗಳು ಆರ್ ಸೇತುರಾವ್ ಅವರು, ಹಾಸ್ಯ ಸಾಹಿತಿಗಳವರು, ಅವರು ಭೇಟಿ ಆಯಿತು. ಅವರಿಗೆ ನಾನೊಂದು ಸರಿ ಹಿಂಗೆ ಬರ್ದಿದ್ದೀನಿ ಸರ್ ಹಿಂಗೆಲ್ಲ ಅಂದಾಗ ಕೊಡಪ್ಪ ನೋಡೋಣ ಅಂತೇಳಿ ಅವ್ರಿಗೆ ಕೊಟ್ಟೆ. ಅವರು ದೊಡ್ಡ ಸಿದ್ದನಹಳ್ಳಿನಲ್ಲಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಿದ್ರು ಅವಾಗ. ಮತ್ತು 2 ಕಾದಂಬರಿಗಳನ್ನು ಕೂಡ ಬರೆದಿದ್ದೆ ಸರ್ ನಾನು. ಅದೇನಾಯ್ತು, ಅವೆರಡನ್ನೂ ಕೊಟ್ಟಾದ ನಂತರ ಅವರು ಒಂದು ಸರಿ ಭೇಟಿ ಆದಾಗ ಹೇಳಿದರು, ನೋಡ್ರಿ, ನಿಮ್ಮ ಕವನಗಳು ಚೆನ್ನಾಗಿದ್ದಾವೆ, ನಿಮ್ಮ ಕವನಗಳಲ್ಲಿ ಶಕ್ತಿ ಇದೆ, ನಿಮ್ಮಲ್ಲಿ ಕವನವನ್ನು ಬರಿತಕ್ಕಂಥ ಒಂದು ಪ್ರತಿಭೆ ನಿಮ್ಮಲ್ಲಿ ಕಾಣ್ತಾ ಇದೆ, ನನ್ನ ಹತ್ರ ಬಿಡಬೇಡ್ರಿ, ಬರೀರಿ ಅದನ್ನು. ಅಲ್ಲ, ನೀವು ಒಬ್ಬ ವಿಜ್ಞಾನ ಶಿಕ್ಷಕರಾಗಿ ವಿಜ್ಞಾನದಲ್ಲಿ ಏಕೆ, ಏನು, ಯಾವಾಗ, ಎತ್ತ ಅಂತ ಬರೀ ಪ್ರಶ್ನೆಗಳನ್ನು ಹಾಕ್ತಾ ಹೊಸದನ್ನು ಸಂಶೋಧನೆ ಮಾಡುವಂತಹ ಒಬ್ಬ ವಿಜ್ಞಾನ ಮಿತ್ರ ಇದ್ದಂಥವರು ಇದ್ದಕ್ಕಿದ್ದಾಗೆ ಭಾವನಾತ್ಮಕವಾಗಿ ಮತ್ತು ಸಮಾಜದ ಅನೇಕ ರೀತಿಯ ಕೆಲಸಗಳಿಗೆ, ಸಮಸ್ಯೆಗಳಿಗೆ, ಬದುಕಿಗೆ, ಅನುಭವಕ್ಕೆ ಸ್ಪಂದಿಸುವಂಥ ಕಾವ್ಯವನ್ನು ಕಟ್ಟುವ ಕಲೆಯನ್ನು ರೂಢಿಸಿಕೊಂಡಿದ್ದು ಬಹಳ ಅಪರೂಪದ ಕ್ಷಣ ಅಂತ ನಾನು ಭಾವಿಸ್ತೇನೆ. ಹೌದು. ಅದು ಯಾಕೆ ಸಾಧ್ಯ ಆಯ್ತು? ಅದು ಹೇಗೆ ಸಾಧ್ಯ ಆಯ್ತಂದ್ರೆ,
ನಾನು ಯಾವಾಗ ಗುಯಿಲಾಳಿನ ಶ್ರೀ ಜವಳಿ ಹನುಮಪ್ಪ ಗ್ರಾಮಾಂತರ ಪ್ರೌಢಶಾಲೆಗೆ ಶಿಕ್ಷಣಕ್ಕೆ ಸೇರಿಕೊಂಡೆ. ಸೇರಿಕೊಂಡ ಮೊದಲ ವರ್ಷ ನಾನು ಪಠ್ಯದಲ್ಲಿರ್ತಕ್ಕಂಥ ಓದೋದು, ಮಕ್ಕಳಿಗೆ ಅದನ್ನು ವರ್ಗಾವಣೆ ಮಾಡೋದು. ಹಾಗಾಗಿ ನಾನು ಓದೋದು, ವರ್ಗಾವಣೆ ಮಾಡೋದು, ಹೀಗೆ ನಾನು 1 ವರ್ಷ ಮಾಡಿದೆ, 2 ವರ್ಷ ಮಾಡಿದೆ. 3ನೇ ವರ್ಷಕ್ಕೆ ನನಗೆ ಯಾಕೋ ಒಂಥರ ಬೇಸರ ಅನ್ನಿಸ್ತು. ಪಠ್ಯದಲ್ಲಿರುವುದನ್ನ ಓದಿ ಅದರಲ್ಲಿರೋದನ್ನ ಓದಿ ಮತ್ತೆ ಮಕ್ಕಳಿಗೆ ಹೇಳ್ತಕ್ಕಂಥದ್ದು ಮಾತ್ರ ಶಿಕ್ಷಕರ ಕೆಲಸ ಅಲ್ಲ, ಅದಷ್ಟೇ ಕೆಲಸ ಅಲ್ಲ. ಒಂದಷ್ಟು ಚಟುವಟಿಕೆ ನನ್ನಲ್ಲಿ ಏನ್ ಮಾಡ್ಬೋದು ಮಕ್ಕಳಿಗೆ. ನನ್ನ ಮುಂದೆ ಕುಂತಿರ್ತಕ್ಕಂಥ ಎಲ್ಲ ಮಕ್ಕಳೆಲ್ಲರೂ ಕೂಡ ಬಡ ಮಕ್ಕಳು. ಬಹಳ ಅವ್ರು ನೋಡಿ ನನಗೆ ಯಾಕೋ ಮನಸ್ಸಿಗೆ ಒಂಥರ ಚುರುಕು ಅನ್ನಿಸ್ತು. ಆಗ ಇವರಿಗೆ ವಿಶೇಷವಾಗಿ ಬೇರೆ ಬೇರೆ ಆಯಾಮಗಳಲ್ಲಿ ಏನಾದರೂ ಮಾಡಿ ಇವರಿಗೆ ವಿಜ್ಞಾನವನ್ನು ಆಸಕ್ತಿ ಬೆಳೆಸಬೇಕು, ಮತ್ತು ಈ ವಿಜ್ಞಾನ ಕ್ಷೇತ್ರದಲ್ಲಿ ಅವ್ರು ಮುಂದುವರಿಬೇಕು ಮುಂದೆ ಹೈಯರ್ ಸ್ಟಡೀಸ್ ಹೋದಾಗ ಅಂತ ಹೇಳ್ಬಿಟ್ಟು ನನಗೆ ಅನಿಸ್ತು. ನನಗೆ ಹಂಗೆ ಅನಿಸಿದ್ದೆ ನನಗೆ ಮುಖ್ಯ. ಹಾಗಾಗಿ ನಾನೇನು ಮಾಡಿದೆ, ಇವರಿಗೆ ಬೋಧನೆ ವಿಜ್ಞಾನದ ಕಠಿಣ ವಿಷಯಗಳನ್ನು ಸುಲಭೀಕರಿಸ್ಬೇಕು ನಾನು. ಹಾಗಾಗಿ ನಾನೇನು ಮಾಡಿದೆ, ಕೆಲವು ಆಟಿಕೆಗಳ ಮೂಲಕ ವಿಜ್ಞಾನವನ್ನು ಹೇಳೋದಕ್ಕೆ ಶುರು ಮಾಡಿದೆ. ಮಕ್ಕಳಿಗೆ ಆಸಕ್ತಿ ಕೆರಳಿತು. ಹಾಗೆಯೇ ನಾನು ಕೆಲವು ಕವನಗಳನ್ನು ಬರೆದೆ. ವಿಜ್ಞಾನದ ಕಠಿಣ ವಿಷಯಗಳನ್ನು ಇಟ್ಕೊಂಡು ಒಂದು ಕವನಗಳನ್ನು ಬರೆದು ಮಕ್ಕಳಿಗೆ ಹೇಳೋದಕ್ಕೆ ಶುರು ಮಾಡಿದೆ. ಅವ್ರ ಮಕ್ಕಳು ಶಾಲೆಯಲ್ಲಿ ಪ್ಲೇ ಗ್ರೌಂಡಲ್ಲಿ ಅದನ್ನು ಆಡೋಕ್ಕೆ ಶುರು ಮಾಡಿದ್ರು ಆಟ ಆಡ್ತಾ ಸಂದರ್ಭದಲ್ಲಿ. ಹಂಗಾಗಿ ನಾನು ಅದಾದ ನಂತರ ಹೀಗೆ ನನಗೆ ಯಾವಾಗ ಹಂಗನ್ನಿಸ್ತಾ ಆ ಕ್ಷಣ ನನಗೆ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಿನ ಚಿತ್ರದುರ್ಗ ವಿಜ್ಞಾನ ಕೇಂದ್ರದ ಮೂಲಕ ಅವಾಗ ಸಂಪರ್ಕ ಆಯಿತು ನನಗೆ. ಅಲ್ಲಿಯೂ ಕೂಡ ಅಲ್ಲಿನ ಚಟುವಟಿಕೆಗಳು ಅವುಗಳೆಲ್ಲ ನೋಡಿಬಿಟ್ಟು ನನಗೆ ಆಸಕ್ತಿ ನನಗೆ ಬೆಳೀತು ನನಗೆ. ಅದಾದ ನಂತರ ಹೀಗೇನೆ ಮತ್ತು ನಮ್ಮ ಶಿಕ್ಷಣ ಇಲಾಖೆ ನಾಟಕಗಳ ವಿಜ್ಞಾನ ನಾಟಕಗಳ ಸ್ಪರ್ಧೆಯನ್ನು ಏರ್ಪಡಿಸ್ತಾ ಇತ್ತು, ಈಗಲೂ ಏರ್ಪಡಿಸ್ತಾ ಇದೆ. ಅದರಲ್ಲಿ ನಮ್ಮ ಮಕ್ಕಳು ಬೆಳಿಬೇಕು, ನಾಟಕಗಳ ಅಭಿನಯದಲ್ಲಿ ಭಾಗವಹಿಸಬೇಕು, ಅಭಿನಯದ ಮೂಲಕ ಕೂಡ ವಿಜ್ಞಾನವನ್ನು ಕಲಿಬೇಕು ಅನ್ನೋ ಉದ್ದೇಶಕ್ಕಾಗಿ ನಾನು ನಾಟಕಗಳನ್ನು ಬರೆಯೋಕ್ಕೆ ಶುರು ಮಾಡಿದೆ. ಅಂದ್ರೆ ನಿಮ್ಮ ಆಯಾಮ ಏನಾಯ್ತು, ಶಿಕ್ಷಕ ಕೇವಲ ಪಾಠ ಬೋಧನೆ ಅಷ್ಟೇ ಅಲ್ಲ, ಕೌಶಲ್ಯಭರಿತವಾಗಿ ಕ್ರಿಯಾತ್ಮಕವಾಗಿ ಮತ್ತು ಚಟುವಟಿಕೆಯಿಂದ ಮಕ್ಕಳನ್ನು ಆಸಕ್ತಿ ಕೆರಳಿಸಬಹುದು ಅನ್ನೋ ನಿಟ್ಟಿನಲ್ಲಿ ನಾನು ಕೇಳಿದಂತೆ ಬಹುಶಃ ವಿಜ್ಞಾನ ಕೇಂದ್ರದ ಒಬ್ಬ ಸಕ್ರಿಯ ಕಾರ್ಯಕರ್ತರಾಗಿ ಆಮೇಲೆ ಇಲ್ಲೆಲ್ಲ ಕೆಲಸಗಳು ತೊಡಸ್ಕೊಂಡು ಕತೆ, ಲೇಖನಗಳು, ವಿಮರ್ಶೆಗೆ ಸಂಬಂಧಪಟ್ಟಂತ ಪ್ರಕಟಣೆಗೊಂಡಂತ ಕೆಲವು ವಿಚಾರಗಳು ನಿಮ್ಮ ಮನಸ್ಸಿನ ಮೇಲೆ ಅಗಾಧವಾದ ಪರಿಣಾಮವನ್ನು ಬೀರಿತ್ತು. ಅದರಲ್ಲಿ ನೀವು ಕವಿಯಾಗಿ ಹೊಕ್ಕಳು ಬಳ್ಳಿ ಎನ್ನುವಂತ ಒಂದು ವಿಜ್ಞಾನದ ಕವನ ಸಂಕಲನವನ್ನು ಹೊರತಂದದ್ದು, ಅದರ ಜೊತೆಗೆ ಮತ್ತೆ ಯಾವ್ಯಾವ ಕೃತಿಗಳನ್ನು ನೀವು ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟಿದ್ದೀರಿ? ನಾನು ಪ್ರಾರಂಭದಲ್ಲಿ ಬಾಲ ವಿಜ್ಞಾನ ನನಗೆ ಸಪೋರ್ಟ್ ಮಾಡ್ತು. ಹಾಗೇನೆ ಪುಟಾಣಿ ವಿಜ್ಞಾನ ಅಂತೇಳಿ ಇಲ್ಲಿ ಇಬ್ಬರು ನಮ್ಮ ಗೆಳೆಯರು ಕೂಡ ಅದನ್ನ ಮಾಡ್ತಿದ್ರು. ಅದು ನನಗೆ ಅವರು ಸಪೋರ್ಟ್ ಮಾಡಿದ್ರು ಲೇಖನ ಬರೆಯೋದಕ್ಕೆ. ಆಮೇಲೆ ಆಕಾಶವಾಣಿಯ ಬೇದ್ರಿ ಮಂಜಾತ ಆಕಾಶವಾಣಿ ಕೂಡ ನನಗೆ ಕಥೆಗಳನ್ನು ಓದೋದಕ್ಕೆ ಅಲ್ಲಿ ಅವಕಾಶ ಮಾಡಿಕೊಡ್ತು. ಹೀಗಾಗಿ ಬಹಳ ನಮ್ಮ ಪರಿಸರ ಇದೆಯಲ್ಲ, ನನ್ನ ಗೆಳೆಯರು ಬಂಧು ಬಳಗ ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿದ್ರು. ಹಾಗಾಗಿ ನಾನೇನು ಮಾಡಿದೆ, ಬರಿತಾ ಹೋದೆ. ಕಥೆಗಳನ್ನು ಬರೀತಾ ಹೋದೆ. ಮಕ್ಕಳಿಗೆ ಪಂಚತಂತ್ರದ ಕಥೆಗಳನ್ನು ಅದರ ಮೂಲ ಆಶಯಕ್ಕೆ ಧಕ್ಕೆ ಬರದ ಹಾಗೆ ಅದರಲ್ಲಿ ಏನು ವಿಜ್ಞಾನ ಹೇಳ್ಬೋದು ಅನ್ನೋದನ್ನ ಗಮನದಲ್ಲಿಟ್ಕೊಂಡು ಅದನ್ನು ವಿಸ್ತರಿಸಿ ಬರಿತಾ ಹೋದೆ. ಅವಾಗ ಅದೇನಾಯ್ತು, ಬಾಲ ವಿಜ್ಞಾನದಲ್ಲಿ ಪ್ರಕಟಿಸಿದ್ರು. ಅದಾದ ನಂತರ ನಮ್ಮ ನವಕರ್ನಾಟಕ ಪಬ್ಲಿಕೇಶನ್ ಅವರು ಕೂಡ ಕಥೆಗಳು ಚೆನ್ನಾಗಿದ್ದಾವೆ ಅಂತೇಳಿ ಅವರು ನನ್ನ ಕೆಲವು ಕಥೆಗಳನ್ನು ಆಯ್ಕೆ ಮಾಡಿಬಿಟ್ಟು ಒಂದು ವಿಜ್ಞಾನದ ರಮ್ಯ ಕಥೆಗಳು ಅಂತೇಳಿ ಒಂದು ಪುಸ್ತಕವನ್ನ ಆಯ್ದ ಲೇಖಕರ ಪುಸ್ತಕಗಳಿದ್ದು ಅದನ್ನು ಪ್ರಕಟಿಸ್ತದು. ಹಾಗೇನೆ ಇಲ್ಲಿ ಕಾಡಿನ ಕಥೆಗಳು ಅನ್ನೋದ್ರಲ್ಲೂ ಕೂಡ ಸೀರೀಸ್ ಅದು ನವ ಕರ್ನಾಟಕ ಪಬ್ಲಿಕೇಶನ್ ಅವರೆಲ್ಲರೂ ಅದನ್ನ ಮಾಡಿದ್ರು. ಅದಾದ ನಂತರ ಈ ಕಥೆಗಳನ್ನು ನಮ್ಮ ಬಾಲ ವಿಜ್ಞಾನ ಸಂಪಾದಕರು ಕೂಡ ತುಂಬಾನೇ ನನಗೆ ಪ್ರೋತ್ಸಾಹ ಕೊಟ್ಟರು. ಈಗೆಲ್ಲ ಆಗಿ ಪುಸ್ತಕಗಳಾಗಿ ಪ್ರಕಟ ಆದವು. ಈಗ ನೀವು ಅದೇ ಹೊಕ್ಕಳ ಬಳ್ಳಿ ಅನ್ನುವಂಥ ವಿಜ್ಞಾನದ ಕವನ ಸಂಕಲನವನ್ನು ಹೊರಗೆ ತಂದಿದ್ದೀರಲ್ಲ, ಅದರಲ್ಲಿ ನೀವು ಅನೇಕ ವಿಚಾರಗಳನ್ನು ಆಯಾಮಗಳನ್ನು ಇಟ್ಟುಕೊಂಡು ಮಕ್ಕಳಿಗೆ ಸುಲಭವಾಗಿ ಕವನದ ಮೂಲಕ ಅರ್ಥೈಸುವಂಥ ಒಂದು ಪ್ರಯತ್ನ, ಅದರ ಪ್ರಭಾವದಿಂದಾಗಿ ಅನೇಕ ಕಡೆಗಳಲ್ಲಿ ನೀವು ನಾಟಕ ಪ್ರದರ್ಶನ ಮಾಡಿದ್ದಿರ್ಬೋದು, ನಿಮ್ಮ ಮಕ್ಕಳು ವೇದಿಕೆಗಳಲ್ಲಿ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿದ್ದಿರ್ಬೋದು, ಬಹುಮಾನಗಳು ತಂದಾಗ ಆದಂಥ ಖುಷಿ ಬಹಳಷ್ಟು ತಮಗೆ ಮತ್ತಷ್ಟು ಉತ್ತೇಜನ ಕೊಡ್ತು ಅಂತ ನಾನು ಭಾವಿಸ್ತೇನೆ. ಹಾಗಾದ್ರೆ ನಿಮ್ಮ ಹೊಕ್ಕಳ ಬಳ್ಳಿ ಕೃತಿಯಲ್ಲಿ ಯಾವುದಾದ್ರೂ ಒಂದು ಕವನವನ್ನು ಇದೀಗ ವಾಚನ ಮಾಡ್ತೀನಿ. ನನಗೆ ವಿಜ್ಞಾನವನ್ನು ಕಥೆಗಳ ಮೂಲಕ, ಕವನಗಳ ಮೂಲಕ, ನಾಟಕಗಳ ಮೂಲಕ, ಆಟಿಕೆಗಳ ಮೂಲಕ ನನ್ನ ಮಕ್ಕಳಿಗೆ ಕಲಿಸ್ಬೇಕನ್ನೋ ಉದ್ದೇಶದಿಂದ ನಾನು ಬರೆದದ್ದು ಈ ಹೊಕ್ಕಳು ಬಳ್ಳಿ ಕವನ ಸಂಕಲನ. ನಾನು ಇದರಲ್ಲಿ ನನಗೆ ಉದ್ದೇಶ
ಜನರಲ್ಲಿ ವೈಜ್ಞಾನಿಕ ಮನೋಭಾವನೆ ಮೂಡಬೇಕು, ಮೂಢನಂಬಿಕೆಗಳು ತೊಲಗಬೇಕು, ಮತ್ತು ಪರಿಸರದ ಬಗ್ಗೆ ಸರಿಯಾದ ಮಾಹಿತಿ, ಸರಿಯಾದ ಕಳಕಳಿ ಉಂಟಾಗಬೇಕಾದ್ರೆ ಏನು ಅನ್ನೋದ್ರ ಬಗ್ಗೆ ಈ ಇದರಲ್ಲಿರ್ತಕ್ಕಂಥ ಕವನಗಳು. ಈಗ ಇದರಲ್ಲಿ ನಾನು ಮೊದಲನೇದಾಗಿ ಈ ಕವನದ ಶೀರ್ಷಿಕೆ ಹೊಕ್ಕಳು ಬಳ್ಳಿ ಅಂತೇಳಿ, ಹೊಕ್ಕಳು ಬಳ್ಳಿ ಅಂತೇಳಿ ಈ ಶೀರ್ಷಿಕೆ ಕವನ ಏನು ಅಂದರೆ, ಕಡು ಮಮತೆಯ ಗಿಡ ಮರ ಬಳ್ಳಿ, ಪ್ರಾಣಿ ಕೋಟಿಯ ಹೊಕ್ಕಳು ಬಳ್ಳಿ, ಜೀವರಸವನ್ನು ಸಾಗಿಸೋ ಬಳ್ಳಿ, ಕಡಿದರೆ ಮರಣವು ತಿಳ್ಕೊಳ್ಳಿ. ರವಿಧರೆ ಪ್ರೀತಿಗೆ ಜೀವ ಅಂಕುರಿಸಿ, ಭುವನದಿ ಜನಿಸಿದ ಪ್ರಥಮ ಸಸಿ, ಬೆತ್ತಲೆ ಧರಣಿಗೆ ಹಸಿರನ್ನು ಉಡಿಸಿ, ಪ್ರಾಣಿ ಜನನಕ್ಕೆ ವೇದಿಕೆ ರಚಿಸಿದ ಕಡು ಮಮತೆಯ ಗಿಡ ಮರ ಬಳ್ಳಿ. ಪ್ರಾಣಿಗಳು ಸಿರಿದ ವಿಷಗಾಳಿಗೆ, ಮನುಜನ ಕೆಡುಕಿನ ಮಲಿನಕ್ಕೆ, ವಿಷಧರೆ ಮಾಡಿದ ನರಮೃಗಗಳಿಗೆ, ವಿಷ ಹೀರುತ ಹಿತ ಗಾಳಿಯ ನೀಡುವ ಕಡು ಮಮತೆಯ ಗಿಡ ಮರ ಬಳ್ಳಿ. ಭೂಜಲ ಹೀರಿ ವಿಷಾನಿಲ ಸೇರಿ, ಹಸಿರೊಳರಡು ರವಿ ಕಿರಣವು ತೂರಿ, ಅನ್ನವ ಕೂಡಿಸಿ ಪ್ರಾಣಿಗೆ ವಿತರಿಸಿ, ಕೆಡುಕಿಗೂ ಕಡು ಪ್ರೀತಿಯ ತೋರುವ ಕಡು ಮಮತೆಯ ಗಿಡ ಮರ ಬಳ್ಳಿ. ಹೊಕ್ಕಳ ಬಳ್ಳಿ ಅಂದ್ರೆ ಮನುಷ್ಯನ ಹೊಕ್ಕಳ ಬಳ್ಳಿ ವಂಶ ಉದ್ಧಾರದ ಸಂಕೇತವಾದ್ರೆ, ನಿಮ್ಮ ಕವನದ ಸಂಕೇತ ಏನಂದ್ರೆ ಆಮ್ಲಜನಕವನ್ನು ಕೊಟ್ಟು ಕೆಟ್ಟದ್ದನ್ನ ಬಯಸರಿಗೂ ಉಸಿರಾಡಿ ಬದುಕನ್ನು ಕಟ್ಕೊಳ್ಳೋದಿಕ್ಕೆ ನಾನು ಅದನ್ನ ಮುಂದುವರಿಸ್ಕೊಂಡು ಹೋಗ್ತೀನಿ ಎನ್ನುವಂಥ ನಿಸರ್ಗದ ಕರೆ ಅನ್ನೋ ರೀತಿಯಲ್ಲಿ ಇದೆ. ಅದರಲ್ಲಿ ನಿಮ್ಮ ಆಶಯ ಏನಿದೆ ಸರ್? ಇದರಲ್ಲಿ ನನ್ನ ಆಶಯ ಏನಂದ್ರೆ, ಹೊಕ್ಕಳ ಬಳ್ಳಿ ಅಂದರೆ ನಾವು ತಾಯಿ ಗರ್ಭದಲ್ಲಿದ್ದಾಗ ನಾವು ತಾಯಿಯಿಂದ ನಾವು ಆಹಾರ ಆಮ್ಲಜನಕವನ್ನು ಹೊಕ್ಕಳು ಬಳ್ಳಿ ಮೂಲಕ ಪಡ್ಕೊಳ್ತೀವಿ. ಹೊಕ್ಕಳು ಬಳ್ಳಿಯ ಮೂಲಕ ನಾವು ಯಾವಾಗ ತಾಯಿಯ ಗರ್ಭದಿಂದ ಹೊರಬಿದ್ದ ತಕ್ಷಣ ಆ ಹೊಕ್ಕಳು ಬಳ್ಳಿ ಕಟ್ ಮಾಡ್ತಾರೆ. ಆ ತಕ್ಷಣನೇ, ಆ ಮರುಕ್ಷಣನೇ ನಾವು ಇನ್ನೊಂದು ಹೊಕ್ಕಳು ಬಳ್ಳಿ ಕನೆಕ್ಟ್ ಆಗ್ತೀವಿ. ಆ ಹೊಕ್ಕಳು ಬಳ್ಳಿ ಯಾವುದಂದ್ರೆ ನಮ್ಮ ಈ ಭೂಮಿ ತಾಯಿ. ಈ ಭೂಮಿ ತಾಯಿಯೇ ನಾವೀಗಲೂ ಕೂಡ ಭೂಮಿ ತಾಯಿಯ ಗರ್ಭದಲ್ಲೇ ಇದ್ವಿ, ಭೂಮಿ ತಾಯಿಯ ಭೂಗರ್ಭದಲ್ಲೇ ಇದ್ವಿ ನಾವು. ಅಂದ್ರೆ ಅರ್ಥ, ಈ ವಾಯುಮಂಡಲದೊಳಗಡೆ, ವಾಯುಮಂಡಲವೂ ಸೇರಿ ಭೂಮಿನೇ. ಹಾಗಾಗಿ ನಾವು ಅದರೊಳಗಡೆ ಇದೀವಿ. ಯಾವಾಗ ನಾವು ಒಕ್ಕಳ ಬಳ್ಳಿ ಕಟ್ಟಾತ ಇನ್ನೊಂದು ಒಕ್ಕಳ ಬಳ್ಳಿ ಯಾವುದಂದ್ರೆ ಗಿಡ ಮರಗಳು. ಆ ಗಿಡ ಮರಗಳೇ ಇವತ್ತು ನಮಗೆ ಆಹಾರ ಆಮ್ಲಜನಕವನ್ನು ಕೊಡ್ತವೆ. ಆ ಭೂಮಿಗೂ ನಮಗೆ ಒಕ್ಕಳ ಬಳ್ಳಿ ಯಾವುದಂದ್ರೆ ಗಿಡ ಮರಗಳು. ಅಲ್ಲ, ಇಷ್ಟೆಲ್ಲ ನಮಗೆ ಗೊತ್ತಿದೆ. ಈ ಪ್ರಕೃತಿ ಇಲ್ದಿದ್ರೆ ಈ ಒಕ್ಕಳ ಬಳ್ಳಿ ಕತ್ತರಿಸ್ದಂಗೆ ಆಗುತ್ತೆ. ಎಲ್ಲ ಗೊತ್ತಿದ್ದು ಸಹ ಮನುಷ್ಯ ತನ್ನ ವೈಭವದ ಬದುಕಿಗೆ ಮತ್ತು ಶ್ರೀಮಂತ ಪ್ರದರ್ಶನಕ್ಕಾಗಿ ಇರ್ತಕ್ಕಂಥ ಕಾಡನ್ನು ನಾಶ ಮಾಡ್ತಕ್ಕಂಥ ಪ್ರವೃತ್ತಿ ಇದಲ್ಲ, ಅದನ್ನ ಕುರಿತು ನಿಮ್ಗೇನು ಅನ್ಸುತ್ತೆ? ಇದು ಸಾರ್ವತ್ರಿಕ ಅಭಿಪ್ರಾಯ ಒಂದೇ ಆಗಬೇಕು. ಈಗ ಸ್ವಾರ್ಥಕ್ಕೋಸ್ಕರ ನಾನೊಬ್ಬನು ಮಾಡಿದ್ರೆ ಏನಾಗಬಲ್ದು, ನಾನೊಬ್ಬ ಒಂದು ಗಿಡ ಕರೆದ್ರೆ ಏನಾಗಬಲ್ದು, ವೈಯಕ್ತಿಕವಾಗಿ ಹೋದಾಗ ಹಂಗಾಗತ್ತೆ. ಅದು ಸಾರ್ವತ್ರಿಕವಾಗಿ ತಗೋಬೇಕು. ನಾವು ಸಾರ್ವತ್ರಿಕವಾಗಿ ತಗೊಂಡ್ರೆ ಈ ಪರಿಸರ ನಾವು ಉಳಿಸ್ಬೇಕಾಗುತ್ತೆ. ಅಲ್ಲ, ಒಂದ್ ಕಡೆ ಕಾಡು ಕಡಿಯೋದು, ನಾಶ ಮಾಡೋದು ತಪ್ಪು ಅಂತಲೂ ನಮಗೆ ಗೊತ್ತಿದೆ. ಆದ್ರೆ ಜನಸಂಖ್ಯೆ ಹೆಚ್ಚಳ ಮತ್ತು ಅಭಿವೃದ್ಧಿಯ ಕಾರಣಕ್ಕಾಗಿ ಕಾಡು ಕಡಿದು ನಾಡು ಮಾಡಿದ್ರೆ ತಪ್ಪಿಲ್ಲ, ಕಾರ್ಖಾನೆ ಸ್ಥಾಪಿಸಿದ್ರೆ ತಪ್ಪಿಲ್ಲ, ಅಣೆಕಟ್ಟೆ ಕಟ್ಟಿದ್ರೆ ತಪ್ಪಿಲ್ಲ ಅನ್ನುವಂಥದ್ದು ಇದೆ. ಆದರೆ ಇದಕ್ಕೆ ಪರಿಹಾರ ಏನು? ಇದು ಪರಿಸರ ನಾಶರಹಿತ ಅಭಿವೃದ್ಧಿ ಆಗಬೇಕು. ಪರಿಸರ ನಾಶರಹಿತ ಅಭಿವೃದ್ಧಿ, ಅದನ್ನ ನಮ್ಮ ಸರ್ಕಾರಗಳು ನೀತಿಯನ್ನು ರೂಪಿಸ್ಬೇಕು. ಕಠಿಣವಾದ ನೀತಿಯನ್ನು ರೂಪಿಸಬೇಕು. ಆ ನೀತಿಯನ್ನು ಫಾಲೋ ಮಾಡಬೇಕು, ಅನುಷ್ಠಾನಗೊಳಿಸಬೇಕು. ಅವಾಗ ಮಾತ್ರ ಸಾಧ್ಯ ಆಗುತ್ತೆ. ಈಗ ನಂದು ಪ್ಲಾಸ್ಟಿಕ್ ಹಸುರ ನಾಟಕ ಬರೆದೆ, ಅದು ದಕ್ಷಿಣ ಭಾರತ ವಲಯ ಮಟ್ಟದಲ್ಲೂ ಕೂಡ ಅದು ಬಂತು, ಬಹಳ ಪ್ರದರ್ಶನಗಳಾಯ್ತು, ಪ್ರಶಂಸೆಗೆ ಒಳಗಾಯ್ತು. ಆದ್ರೂ ಕೂಡ ಪ್ಲಾಸ್ಟಿಕ್ ಬಳಕೆ ನೋಡಿದ್ರು ಕೂಡ ಮಾಡ್ತಾ ಇದ್ದಾರೆ. ನಿರೀಕ್ಷಿತ ಮಟ್ಟದ ಫಲಿತಾಂಶ. ಹಾಗಾಗಿ ಸಾರ್ವತ್ರಿಕ ಅರಿವು ಬರಬೇಕು, ಅರಿವು ಮೂಡಬೇಕು. ಅವಾಗ ಮಾತ್ರ ಇವು ಸಾಧ್ಯ ಆಗುತ್ತೆ. ಹಾಗಾದ್ರೆ ಇನ್ನೊಂದು ಕವನವನ್ನು ವಾಚನ ಮಾಡಿ ಸರ್. ಇನ್ನೊಂದು ಕವನ ಪರಿಸರಕ್ಕೆ ಸಂಬಂಧಪಟ್ಟಿದ್ದಾನೆ. ಇದು ನರತಾಂಡವ ನೃತ್ಯ ಅಂತ. ಶಿವತಾಂಡವ ನೃತ್ಯನ್ನ ನಾನು ಗಮನ ಇಟ್ಕೊಂಡು ನರತಾಂಡವ ನೃತ್ಯ ಅಂತ ಬರೆದೆ. ವೃಕ್ಷವಾಸಿ ಆದಿಪುರುಷ ಲಕ್ಷ್ಯವಿರದೆ ಪೃಥ್ವಿ ಮೇಲೆ ಇಟ್ಟ ನೋಡು ಮೊದಲ ಹೆಜ್ಜೆ, ಶಶಿಯ ಮೇಲೆ ದ್ವಿತೀಯ ಹೆಜ್ಜೆ. ಒಂಟಿ ಕಾಲ ಕುಂಟೆ ವಿಲ್ಲೆ ಆಟ ನೋಡು ಭೂಮಿ ಮೇಲೆ, ಬಾಲ ಹೋಯ್ತು ಗುಣವ ಉಳಿಸಿ. ತಪ್ಪು 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 ಹೆಜ್ಜೆ ಇಲ್ಲ ನೋಡು ಅವಾಗ ಲಜ್ಜೆ. ಒಂಟಿ ಕಾಲ ನರನ ನೃತ್ಯ ತಾಳವಿಲ್ಲ ಮೇಳವಿಲ್ಲ, ಬೆಟ್ಟ ಗುಡ್ಡ ತುಳಿದ ನೋಡು ಎದ್ದು ಬಂತು ಕಾಂಕ್ರೀಟ್ ಕಾಡು. ಕಣ್ಣಿನಲ್ಲಿ ಕೆಂಡವಿಲ್ಲ ತೈಲ ಸುಟ್ಟ ಹೊಗೆಯ ಬಿಟ್ಟ, ಕೊರಳಿನಲ್ಲಿ ಸರ್ಪವಿಲ್ಲ ವಿಷವ ಬಿಟ್ಟ ಗಾಳಿಗೆಲ್ಲ. ಶಿರದ ಮೇಲೆ ಗಂಗೆ ಇಲ್ಲ ನದಿಯ ಪರ್ತವ ತಿರುಗಿಸಿಟ್ಟ, ಮೈಗೆ ಬೂದಿ ಬಳಿಯಲಿಲ್ಲ ಗಣಿಯ ಧೂಳು ಚಿಮ್ಮಿ ಬಿಟ್ಟ. ಕೈಯಲ್ಲೆಲ್ಲೂ ಶೂಲವಿಲ್ಲ ವನದ ಸಿರಿಯ ಇರಿದು ಬಿಟ್ಟ, ಢಮ ಢಮ ಢಮರವಿಲ್ಲ ಗದ್ದಲ ಗಲಾಟೆ ಕರ್ಕಶವೆಲ್ಲ.
ಕೆಟ್ಟ ಮೇಲೂ ಬುದ್ಧಿ ಇಲ್ಲ, ಇಡುತ್ತಲಿರುವ ತಪ್ಪು ಹೆಜ್ಜೆ, ತಪ್ಪು 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 ಹೆಜ್ಜೆ ಇಲ್ಲ ನೋಡು ಅವಾಗೆ ಲಜ್ಜೆ. ಮಾನವನಿಡುವಂಥ ಪ್ರತಿಯೊಂದು ಹೆಜ್ಜೆನೂ ಸಹ ವಿರೋಧಾಭಾಸದಿಂದ ಕೂಡಿರುವಂಥದ್ದು. ಬರೇ ನೃತ್ಯದ ಹೆಸರಿನಲ್ಲಿ ಅಂದರೆ ಬದುಕಿನ ನೃತ್ಯ ಈ ರೀತಿ ಆ ಅನಾಹುತಕ್ಕೆ ಕಾರಣ ಆಗ್ತದೆ ಅನ್ನುವಂಥದ್ದು. ಇಲ್ಲಿ ನೀವು ಈ ನರನ ಬದುಕು ಈ ರೀತಿಯಾದ್ರೆ ಮುಂದೇನು ಅನ್ನುವಂಥ ಪ್ರಶ್ನೆಗೆ ಉತ್ತರ ಏನು? ಈಗ ನಾವು ಕಾಣ್ತಾ ಇವಾಗಲೇ ಅನೇಕ ರೋಗಗಳು, ರುಜಿನಗಳು, ನಾವು ಶಬ್ದ ಮಾಲಿನ್ಯದ್ದು, ವಿವಿಧ ರೀತಿಯ ಹೊಸ ಹೊಸ ಕಾಯಿಲೆಗಳು ಬರ್ತಾ ಇದಾವೆಲ್ಲ. ಈಗ ಇದನ್ನ ನೋಡಿ ಆದ್ರೂ ನಾವು ಅರ್ಥ ಮಾಡ್ಕೋ ಅಷ್ಟೇ. ಇದು ವೈಯಕ್ತಿಕಕ್ಕೆ ತಗೋಬೇಕು ನಾವು. ಯಾವಾಗ ನಾವು ವೈಯಕ್ತಿಕ ಇದು ಅನ್ನೋದನ್ನ ತಗೊಂಡಾಗ ಅದು ಪರಿಸರ ಚೆನ್ನಾಗಿ ಆಗುತ್ತೆ ಅಂತೇಳಿ ನೋಡಿ. ಈಗ ನಾವು 100 ವರ್ಷಗಳ ಕಾಲ ವಿಜ್ಞಾನ ಬೋಧನೆ ಮಾಡ್ಕೊಂಡ್ ಬರ್ತಾ ಇದ್ವಿ, ಪರಿಸರ ಸಂರಕ್ಷಣೆ ಬಗ್ಗೆ ಬೋಧನೆ ಮಾಡ್ತಾ ಇದ್ವಿ, ವಿಜ್ಞಾನದ ಬಗ್ಗೆ, ಮೂಢನಂಬಿಕೆಗಳ ಬಗ್ಗೆನೂ ಕೂಡ ಹೇಳ್ಕೊಂತ ಬರ್ತೀವಿ. ಆದ್ರೂ ಮೂಢನಂಬಿಕೆಗಳು ಹೆಚ್ಚಾಗ್ತದವೆ, ಪರಿಸರ ಹಾಳಾಗ್ತಲ್ಲ ಇದೆ. ಇದರಲ್ಲಿ ಏನು ಅಂದ್ರೆ ನಮ್ಮ ಬೋಧನೆಯಲ್ಲಿ ತಪ್ಪಿರ್ಬೋದು, ಅಥವಾ ಪಠ್ಯ ರಚನೆಯಲ್ಲಿ ತಪ್ಪಿರ್ಬೋದು, ಮತ್ತು ಮಕ್ಕಳಿಗೆ ಅರ್ಥ ಮಾಡಿಸೋದ್ರಲ್ಲಿ ತಪ್ಪಿರ್ಬೋದು. ಹೀಗೆ ಒಂದಷ್ಟು ಸಮಗ್ರ ಚಿಂತನೆ ಆಗ್ಬೇಕಾಗಿದೆ. ಇವೆಲ್ಲ ಕಾರಣಗಳಿಂದ ನಾವು ಸರಿಯಾಗಿ ನಮ್ಮ ವಿಜ್ಞಾನ ಮಕ್ಕಳಿಗೆ ನಾಟ್ಬೇಕದು. ಇದು ಜೀವನಕ್ಕೆ ಮಾತ್ರ ವಿಜ್ಞಾನ, ಇದು ಅಂಕಕ್ಕಲ್ಲ. ಇದು ಒಂದು ನಮ್ಮ ವಿಜ್ಞಾನ ಅಂತಕ್ಕಂಥದ್ದು ಜೀವನ ವಿಧಾನವಾಗಿ ಅಳವಡಿಸ್ಕೋಬೇಕಾಗತ್ತೆ. ಇದನ್ನ ಅವಾಗ ಮಾತ್ರ ಸಾಧ್ಯ. ಅಂದ್ರೆ ವಿಜ್ಞಾನ ಒಂದು ವಿಷಯವಾಗಿ, ಒಂದು ಪಠ್ಯವಾಗಿ, ಅಂಕಪಟ್ಟಿಯ ಕಾರಣಕ್ಕೆ ಅಥವಾ ನೌಕರಿಯ ಕಾರಣಕ್ಕೆ ಕಲಿದೆ. ಬದುಕಿನ ಒಂದು ಅವಿಭಾಜ್ಯ ಅಂಗ. ನಮ್ಮ ಆರೋಗ್ಯ ಸುಸ್ಥಿರವಾಗಬೇಕು, ಸಮಾಜ ಸ್ವಾಸ್ಥ್ಯ ಆಗಬೇಕು ಅಂದ್ರೆ ವೈಜ್ಞಾನಿಕ ಚಿಂತನೆಗಳನ್ನು ಅಳವಡಿಸ್ಕೊಂಡು ಮೂಢನಂಬಿಕೆಗಳು ಹೊರಬಂದು ಬದುಕನ್ನು ಕಟ್ಟಿಕೊಳ್ಳೋದ್ರಲ್ಲಿ ಒಳ್ಳೆ ಅರ್ಥ ಇದೆ ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ. ಹೀಗೇನೆ ಈಗ ಇತ್ತೀಚೆಗೆ ನೀವು ನಿಮ್ಮ ಕೃಷಿಯನ್ನು ಮುಗಿಸಿದ್ದೀರಲ್ಲ, ಅದರಲ್ಲಿ ಹೊಸದಾಗಿ ಏನಾದರೂ ಈಗ ಪ್ರಕಟಣೆಗೆ ಪುಸ್ತಕ? ಈಗ ಅಂದ್ರೆ ನಾನು ಪ್ರಾಣಿಗಳ ವರ್ತನೆಯ ಬಗ್ಗೆ ಮಕ್ಕಳಿಗೋಸ್ಕರ ಮಕ್ಕಳ ಕಥೆಗಳನ್ನು ಬರೀಬೇಕು, ಪ್ರಾಣಿಗಳ ವರ್ತನೆಗಳ ಬಗ್ಗೆ ಅಂತೇಳಿ ನಾನು ಪ್ರಯತ್ನ ಮಾಡ್ತೀನಿ. ಓಕೆ ಸರ್, ಒಳ್ಳೆಯದಾಗಲಿ. ನಿಮ್ಮ ಬರವಣಿಗೆ ನಿರಂತರವಾಗಿ ಸಾಗಲಿ, ವೈಜ್ಞಾನಿಕ ಚಿಂತೆಗಳನ್ನು ಬಿತ್ತುವಂಥ ಕಾರ್ಯ ಯಶಸ್ವಿ ಆಗಲಿ ಅಂತ ಹೇಳ್ತಾ, ಇಂದು ನಮ್ಮ ಕರೆಗೆ ಹೋಗೊಟ್ಟು ಬಿಸಿ ಸುದ್ದಿ ವಾಹಿನಿಯ ಈ ಬಳಗಕ್ಕೆ ಬಂದು ನಿಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ಬಳಗದ ವತಿಯಿಂದ ನಿಮಗೆ ಹೃತ್ಪೂರ್ವಕ ವಂದನೆಗಳು ಸರ್. ಬಿಸಿ ಸುದ್ದಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಆತ್ಮೀಯ ಪ್ರೇಕ್ಷಕರೇ, ಮತ್ತೊಬ್ಬ ಕವಿಮಿತ್ರರೊಂದಿಗೆ ಭೇಟಿಯಾಗ್ತೀನಿ. ಧನ್ಯವಾದಗಳು.